ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇರಾನ್ ಇಸ್ರಾಯೇಲ್ ನಡುವೆ ನಡೆಯುತ್ತಿರುವಂತಹ ವಾರ್ನ ಹಿನ್ನೆಲೆ ದುಬೈನಲ್ಲಿ ಬೀದರ್ ಮೂಲದ 7 ಜನ ಪರದಾಟವನ್ನು ನಡೆಸುತ್ತಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಆ ಒಂದು ಪ್ರಯಾಣಿಕರ ಜೊತೆ ಆಡಿಯೋ ಕಾಲ್ನಲ್ಲಿ ಮಾತನಾಡಿ ಧೈರ್ಯವನ್ನ ತುಂಬಿದ್ದಾರೆ ಸಂಸದ ಸಾಗರ್ ಖಂಡ್ರೆ ಅವರು. 7 ಜನರೊಂದಿಗೆ ಮಾತನಾಡಿ ಆತ್ಮಸ್ಥೈರ್ಯವನ್ನ ಹೇಳಿದ್ದಾರೆ ಸಂಸದ ಸಾಗರ್ ಖಂಡ್ರೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ಎಲ್ಲಾ ರೀತಿಯ ಪ್ರಯತ್ನಗಳು ಆಗ್ತಿವೆ, ಆದಷ್ಟು ಬೇಗ ತಮ್ಮನ್ನ ತಾಯ್ನಾಡಿಗೆ ಕರೆತರುವುದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಇಂಡಿಯನ್ ಎಂಬಸಿ ಜೊತೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಅಂತ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ. ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದ್ದು ನಿಮಗೇನೂ ಆಗಲ್ಲ, ಭಯ ಪಡಬೇಡಿ ಅಂತ ಧೈರ್ಯವನ್ನು ತುಂಬಿದ್ದಾರೆ ಸಂಸದ ಸಾಗರ್ ಖಂಡ್ರೆ ಅವರು ಪ್ರಯಾಣಿಕರಿಗೆ. ಹಾಗಿದ್ರೆ ಸಾಗರ್ ಖಂಡ್ರೆ ಅವರ ಜೊತೆ ಏನ್ ಮಾತಾಡಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ನಿಮಗೆ ವಾಟ್ಸ್ಆಪ್ ಮುಖಾಂತರ ನಾ ಟ್ರೈ ಮಾಡ್ಲತ್ತಿತ್ತು, ನಿಮಗೆ ಫೋನ್ ಹಚ್ಲತ್ತಿದ್ದಿಲ್ಲ. ರಮೇಶ್ ಮಾಸಿ ಮಾಡಿ ಮಾಮ ನಿನ್ನೆ ನಿಮ್ ನಂಬರ್ ಕಳಿಸಿದ್ರು. ಹೌದ್ರಿ, ಕುಡ್ ನಾಟ್ ಕನೆಕ್ಟ್ ಅಂತ ಹೊಂಟಿದಿತ್ತು. ಈಗ ಸರ್ ಎಲ್ಲಿದ್ರಿ? ಈಗ ನೀವು ದುಬೈ ಹೋಟೆಲ್ದಲ್ಲೇ ಇದ್ರಿ? ದುಬೈ ಹೋಟೆಲ್ ಇಲ್ಲಿ ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಕ್ ಮಾಡಿದ ಕೂಡಲೇ ಅದು ಕ್ಯಾನ್ಸಲ್ ಅಂತ ಹೇಳ್ಬಾರ್ದು, ಮತ್ತೆ ಅದನ್ನ ದುಡ್ಡು ಕಟ್ ಮಾಡ್ತಾರೆ. ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಅದು ಏನದ ಏರ್ ಕ್ಲಿಯರೆನ್ಸು ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಸ್ವಲ್ಪ ಎರಡ್ ಮೂರು ಫ್ಲೈಟ್ ಅವರು ಎಷ್ಟಾಯ್ತು ಅಷ್ಟು ಬಿಡ್ಲತ್ತಾರ. ಯಾಕಂತ ಕಂಟಿನ್ಯೂಸ್ ಸ್ಟ್ರೈಕ್ ಆಗ್ಲತ್ತವಲ್ಲ. ಈಗ ಆಲ್ರೆಡಿ ಬೀದರ್ದಿಂದ ಬಹಳ ಜನ ಅದಾರ ದುಬೈನಲ್ಲಿ. ಹೌದು, ಅದು ನೀವು ವೇಟ್ ಮಾಡ್ರಿ ಸರ್, ನಾನ್ ನಿಮಗೆ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ನಮ್ ಸ್ಟೇಟ್ ಗವರ್ಮೆಂಟ್ CM ಮತ್ತು ನಮ್ಮ ಎಂಬಸಿದವ್ರಿಗೆ ಎಲ್ಲರ ಜೊತೆ ನಾವು ಸಂಪರ್ಕದಾಗ ಇದ್ದೀವಿ. ಅದು ಅವ್ರ ಏನಾರ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಆರಾಮಾಗಿರಿ, ಏನೂ ಆಗಲ್ಲ. ನೀವು ಈಗ ಒಮ್ಮೆಗೆ ಗಡ್ಬಡ್ ಮಾಡೋದು ಬೇಡ. ಏರ್ಲೈನ್ಸ್ ಏನ್ರಿ? ಓಕೆ ಸರ್, ಅವೆಲ್ಲ ರೀಫಂಡ್ ಆಗ್ತಾವ. ಅವೆಲ್ಲ ರೀಫಂಡ್ ಮಾಡ್ಸ್ಲಕ್ ಹಚ್ಚೋಣ. ನಾನು ನಿಮಗೆ ಹೇಳ್ತೀನಿ. ನಾನು ಮತ್ತೊಂದ್ಸಲ ಅವ್ರ ಜೊತೆ ಎಂಬಸಿ ಜೊತೆ ನಾ ಸಂಪರ್ಕನಾಗಿದ್ದೀನಿ. ನಂಗೆ ಏನ್ರ ಆಯ್ತು ಅಂತ ನಾನು ನಿಮ್ಗೆ ಇಮಿಡಿಯೇಟ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಹಂಗೇನು ಅಲ್ಲಿ ಸಮಸ್ಯೆ ಅಂತ ಏನಿಲ್ಲ ಅಲ್ಲ ದುಬೈದಲ್ಲಿ ನೀವು ಇರತ್ತೆ? ನೋಡ್ರಿ, ಏನಿಲ್ಲ, ಊಟ ಮಾಡ್ತೀವಿ, ಟಿಫಿನ್ ಮಾಡ್ಕೊತೀವಿ, ಏನಿಲ್ಲ ಪ್ರಾಬ್ಲಮ್. ಬಟ್ ತುಂಬ ಡೇ ಬೈ ಡೇ ಎಕ್ಸ್ಪೆನ್ಸಸ್ ಇದೆ. ಹೋಟೆಲ್ 6400 ಪ್ಲಸ್ ಊಟಕ್ಕೂ 900 ಊಟಕ್ಕೂ 900. ಹಾಂ ಸರ್. ಅದು ಇಲ್ಲಿ ಅವರಿಗೆ ಅದು ದಿರಾಮಲ್ಲ, ದಿರಾಮು ಕಡಿಮೆ ಇತ್ತು 35, ನಮಗೆ 900 ರೂಪಾಯಿ. ಇಲ್ಲ, ಹೌದು, ಇಲ್ಲ ಕರೆಕ್ಟ್ ಅದ ರೀ, ಅದು ಕರೆಕ್ಟ್ ಅದ. ಅದಕ್ಕೆ ಆಕ್ಟರ್ ಮತ್ತೆ ನೀವು ಯಾರು ಮಾಡ್ಕೊಡ ಹಾಗೇನಾದ್ರೆ ಮಾಡಿ ಕೆಲವರಿಗೆ ಹೇಳ್ರಿ, ನಾ ಅದಕ್ಕೆ ಆಯ್ತು ಸರ್. ನಾನು ಅಡ್ಮಿನಿಸ್ಟ್ರೇಷನ್ ಜೊತೆ ನಾನು ಟಚ್ನಾಗಿದ್ದೀನಿ. ನಾ ಮತ್ತೊಂದ್ಸಲ ನಾನು ನಿಮಗೆ ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತಂಬೋದು. ನಾ ಅವ್ರಿಗೆ ಮಾತಾಡಿ. ಆಯ್ತು ಸರ್. ಓಕೆ, ನಮಸ್ತೆ.